ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 75ನೇ ಭೇಟಿ. ಇಂದು ಸಹ ನಾವು ಎರಡು ಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ಎರಡು ಪದಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದು ಒಂದು ಸ್ಪೆಲ್ಲಿಂಗ್ ವ್ಯತ್ಯಾಸ ಆದರೆ ಮತ್ತು ಅಲ್ಲಿ ಬಹುಶಃ ನಾವು ಅಪಿಯರ್ ಮತ್ತು ಲುಕ್ ಅನ್ನೋ ಪದ ತಿಳ್ಕೊಂಡಿದ್ವಿ. ಏನೋ ಬಳಸೋಕ್ಕೆ ಏನೋ ಅಲ್ಲಿ ಉಚ್ಚಾರಣೆ ಬೇರೆ ಇತ್ತು, ಸ್ಪೆಲ್ಲಿಂಗು ಬೇರೆ ಇತ್ತು, ಪದಗಳು ಬೇರೆ ಇದ್ದು. ಇಂದು ನೋಡಿ, ಎರಡು ಆಲ್ಮೋಸ್ಟ್ ಸಿಮಿಲರ್ ಇವೆ, ಆದರೆ ಅರ್ಥ ಭಾಳ ವ್ಯತ್ಯಾಸ ಇದೆ. ಒಂದು ಪದ ವೆಕೇಷನ್ ಅಂತ, VACATION. ವೆಕೇಷನ್ ಅಂದರೆ ರಜಾ. ಶಾಲಾ ಕಾಲೇಜುಗಳಿಗೆ ಮತ್ತು ಯಾವುದಾದ್ರು ಟ್ರೈನಿಂಗ್ ಸೆಂಟ್ರ್ಗಳಿಗೆ ಕೊಡೋ ರಜಕ್ಕೆ ವೆಕೇಷನ್ ಅಂತ ಹೇಳ್ತಾರೆ. ಅದಕ್ಕೆ ಸ್ಪೆಲ್ಲಿಂಗು VACATION. ಮತ್ತೊಂದು ಒಕೇಷನ್. ನಾನು ಒಕೇಷನ್ ಅಬ್ಜೆಕ್ಟಿವ್ ಆಗಿ ಬಳಸಿದ್ದೇನೆ. ಅದು ಎಕ್ಸ್ಪ್ಲೈನ್ ಮಾಡುವಾಗ ನಮಗೆ ಗೊತ್ತಾಗ್ತದೆ. ಮೊದಲನೇದು ನೋಡೋಣ. ಮೆನಿ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಹ್ಯಾವ್ ಸಮ್ಮರ್ ವೆಕೇಷನ್. ಅಂದರೆ ಅನೇಕ ಶಾಲಾ ಕಾಲೇಜುಗಳಿಗೆ ಸಮ್ಮರು ವಿಂಟರ್ ಕೆಲವು ದೇಶಗಳ ಮೇಲೆ ಡಿಪೆಂಡ್ ಆಗ್ತದೆ. ಸಾಮಾನ್ಯವಾಗಿ ಹಾಲಿಡೇ ಇರ್ತದೆ ಸಮ್ಮರಲ್ಲಿ. ಕೆಲವು ಈಗ ಸ್ವಲ್ಪ ಬದಲಾವಣೆ ಆಗಿದೆ. ನಮ್ಮ ಕಾಲದೆಲ್ಲ ಸಮ್ಮರ್ ಹಾಲಿಡೇಸ್ ಅಂತ ಕರೀತಾ ಇದ್ರು, ಈಗ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ನೋಡಿ, ಮೆನಿ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಹ್ಯಾವ್ ಸಮ್ಮರ್ ವೆಕೇಷನ್. ಇದು ಎಲ್ಲ ದೇಶಕ್ಕೂ ಅಪ್ಲೈ ಆಗಬಹುದು. ಅಲ್ಲಿ ವಿಂಟರ್ ಅಂತ ಕೊಡ್ತಾರೆ ವೆಸ್ಟರ್ನ್ ಕಂಟ್ರೀಸಲ್ಲಿ, ಯಾಕಂದರೆ ತುಂಬ ಚಳಿ ಇರ್ತದೆ, ಅಲ್ಲಿ ಟೆಂಪ್ರೇಚರ್ ಬಹಳ ಕಡಿಮೆ ಇರ್ತದೆ. ನಮ್ಮ ದೇಶದಲ್ಲಿ ಒಂದೊಂದು ಭಾಗಕ್ಕೆ ಒಂದೊಂದು ಥರ ಇದೆ. ಇದು ನೋಡಿ, ಎರಡನೇದು ನೋಡೋಣ. ದೇರ್ ಆರ್ ಮೆನಿ ಒಕೇಷನಲ್ ಗೈಡೆನ್ಸ್ ಸೆಂಟರ್ಸ್ ಇನ್ ದ ಕಂಟ್ರಿ. ಒಕೇಷನ್ ಅಂದರೆ ವೃತ್ತಿ, ಕೆಲಸ ಅಂತ ನೋಡಿ. ವೆಕೇಷನ್ ಅಂದರೆ ರಜಾ, ಒಕೇಷನ್ ಅಂದರೆ ವೃತ್ತಿ. ಇಲ್ಲಿ ಇದರ ಅರ್ಥ ಏನು ಅಂದರೆ, ದೇರ್ ಆರ್ ಮೆನಿ ಒಕೇಷನಲ್ ಗೈಡೆನ್ಸ್ ಸೆಂಟರ್ಸ್ ಇನ್ ದ ಕಂಟ್ರಿ. ದೇಶದಲ್ಲಿ ಬೇಕಾದಷ್ಟಿವೆ ವೃತ್ತಿ ಸಂಬಂಧಪಟ್ಟ ಹಾಗೆ ತರಬೇತಿ ಕೊಡೋದು. ವೃತ್ತಿ ಟ್ರೈನಿಂಗ್ ಸೆಂಟರ್ಸ್ ಅಂತ ಹೇಳ್ತಾರೆ. ಅವಕ್ಕೆ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಬೇಕಾದ ವೊಕೇಶನಲ್ ಗೈಡೆನ್ಸ್ ಸೆಂಟರ್ ಅಂತ ಇರ್ತದೆ. ಬಹುಶಃ ಕೆಲವು ಕಾಲೇಜ್ನಲ್ಲಿವೆ, ಮತ್ತು ಕೆಲವಲ್ಲಿ ಜಾಬ್ ಟ್ರೈನಿಂಗ್ ಸೆಂಟರ್ಸ್ ಅಂತ ಹೇಳ್ತಾರೆ. ವೊಕೇಶನ್ ಅಂದರೆ ವೃತ್ತಿ, ವೊಕೇಶನ್ ಅಂದರೆ ವೃತ್ತಿಗೆ ಸಂಬಂಧಪಟ್ಟಿದ್ದು, ಕೆಲಸಕ್ಕೆ ಸಂಬಂಧಪಟ್ಟಿದ್ದು. ನೋಡಿ, ವೆಕೇಷನ್ ಅಂದರೆ VACATION. ವೆಕೇಷನ್ ಅಂದರೆ ರಜಾ. VOCATION ಒಕೇಷನ್ ಅಂದರೆ ವೃತ್ತಿ. VACATION ವೆಕೇಷನ್ ಅಂದರೆ ರಜಾ. ಇಲ್ಲಿ VOCATION ಅಂದರೆ ಒಕೇಷನ್ ಅಂದರೆ ವೃತ್ತಿ, ಕೆಲಸಕ್ಕೆ ಸಂಬಂಧಪಟ್ಟಿದ್ದು ವೃತ್ತಿ. ಅವನು ವೃತ್ತಿಗೆ ಸಂಬಂಧಪಟ್ಟ ಕೆಲವು ಟ್ರೈನಿಂಗ್ ತಗೊಳ್ತಾರೆ. ಓದಾದವರೆ ಮಕ್ಕಳು IAS ಟ್ರೈನಿಂಗ್ ತಗೊಳ್ತಾರೆ, ಬೇರೆ ಬೇರೆ ಟ್ರೈನಿಂಗ್ ತಗೊಳ್ತಾರೆ. ವೃತ್ತಿ ಪಡೆಯೋಕ್ಕೋಸ್ಕರ ಟ್ರೈನಿಂಗ್ ಕೊಡ್ತಾರೆ. ಅವಕ್ಕೆ ವೊಕೇಶನಲ್ ಗೈಡೆನ್ಸ್ ಸೆಂಟರ್ಸ್ ಅಂತ ಕರೀತಾರೆ. ನೋಡಿ, ಹೇಳ್ತೀನಿ. ದೇರ್ ಆರ್ ಮೆನಿ ವೊಕೇಶನಲ್ ಗೈಡೆನ್ಸ್ ಸೆಂಟರ್ಸ್ ಇನ್ ದ ಕಂಟ್ರಿ. ಆ ಪದಗಳನ್ನು ನಾವು ಉಪಯೋಗಿಸಿ ವಾಕ್ಯಗಳನ್ನು ಈ ರೀತಿ ಮಾಡ್ಬೋದು. ಮತ್ತು ವೊಕೇಶನಲ್ ಗೈಡೆನ್ಸ್ ಸೆಂಟರ್ ಯಾವುದೋ ಒಂದು ಜಾಬಿಗೆ ಸಂಬಂಧಪಟ್ಟ ಹಾಗೆ ತರಬೇತಿ ಕೊಡೋ ಸೆಂಟರ್ ಅದು. ಇದು ವೆಕೇಷನ್ ಅಂದರೆ ರಜಾ. ಶಾಲಾ ಕಾಲೇಜುಗಳಿಗೆ 2 ಸೆಮಿಸ್ಟರ್ ಮಧ್ಯೆ ಕೊಡ್ತಾರೆ ರಜಾ, ಅದಕ್ಕೆ ವೆಕೇಷನ್ ಅಂತ ಹೇಳ್ತಾರೆ. ಮೆನಿ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಹ್ಯಾವ್ ಸಮ್ಮರ್ ವೆಕೇಷನ್. ಅನೇಕ ಶಾಲಾ ಕಾಲೇಜುಗಳಲ್ಲಿ ಬೇಸಿಗೆ ರಜಾ ಇರುತ್ತೆ. ನೋಡಿ, ದೇರ್ ಆರ್ ಮೆನಿ ವೊಕೇಶನಲ್ ಗೈಡೆನ್ಸ್ ಸೆಂಟರ್ಸ್ ಇನ್ ದ ಕಂಟ್ರಿ. ದೇಶದಲ್ಲಿ ವೃತ್ತಿಗೆ ಸಂಬಂಧಪಟ್ಟ ತರಬೇತಿ ಕೊಡುವ ಅನೇಕ ಕೇಂದ್ರಗಳು ಇವೆ. ಸೊ ಒಂದು ಸ್ಪೆಲ್ಲಿಂಗು ವೆಕೇಷನ್ ಆ್ಯಂಡ್ ಒಕೇಷನ್. ವೆಕೇಷನ್ VACAT ಒಕೇಷನ್ ಅಂತಂದರೆ ರಜಾ, ಒಕೇಷನ್ ಅಂದರೆ ವೃತ್ತಿ ಅಂತ ಅಷ್ಟೇ, ಕೆಲಸ. ಬಹುಶಃ ಈ ಎರಡು ಪದಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಬೋದು. ಇದರ ಬಗ್ಗೆ ಅರ್ಥ ಆಗಿದೆ ತಮಗೆ ಅಂದ್ಕೊಂಡಿದ್ದೇನೆ. ಏಕೆಂದರೆ ಕೆಲವರು ಸ್ಪೆಲ್ಲಿಂಗ್ ತಪ್ಪು ಬರೀತಾರೆ, ಉಚ್ಚಾರಣೆ ತಪ್ಪಾಗೋ ಚಾನ್ಸ್ ಇರ್ತದೆ. ಇದನ್ನು ಕೆಲವು ಸಾರಿ ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸ್ ಅಂತ ಕೊಡ್ತಾರೆ ಕೆಲವು ಕಡೆ. ಅದು ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅಂದ್ಕೊಂಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.